ಗಡಿನಾಡಲ್ಲಿ ಜೋರಾಗ್ತಾನೆ ಇದೆ ಕಬ್ಬು ಕಿಚ್ಚು. 8ನೇ ದಿನವೂ ಕೂಡ ರೈತರ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಗುರ್ಲಾಪುರ ಕ್ರಾಸ್ ಬಳಿ ನಡೀತಾ ಇರುವಂತಹ ಪ್ರೊಟೆಸ್ಟ್ ಇದು. ಬೀದಿಗಿಳಿದು ಅನ್ನದಾತರು ಬೆಂಬಲ ಬೆಲೆಯನ್ನ ಕೇಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಆಕ್ರೋಶದ ಕಟ್ಟೆ ಒಡೆದಿದೆ. 8ನೇ ದಿನಕ್ಕೆ ಕಾಲಿಟ್ಟಿದೆ. ಗಡಿನಾಡಲ್ಲಿ ನಡೀತಾ ಇರುವಂತಹ ಈ ಪ್ರತಿಭಟನೆ. ಬೀದಿಗಿಳಿದು ಬೆಂಬಲ ಬೆಲೆಯನ್ನ ಕೇಳ್ತಾ ಇದ್ದಾರೆ ಅನ್ನದಾತರು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಂಜೆಯೊಳಗೆ ನಿರ್ಧರಿಸಬೇಕು ಅಂತ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ರೈತರ ಪರ ನಿರ್ಧಾರ ಕೈಗೊಳ್ಳಿಲ್ಲ ಅಂತ ಅಂದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗಳನ್ನ ಬಂದ್ ಮಾಡ್ತೀವಿ, ಹುಷಾರ್ ಅಂತ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಗ್ಯಾರಂಟಿ ನ್ಯೂಸ್ ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಮೇಡಮ್ ನನ್ನ ಜೊತೆ ಗುರ್ಲಾಪುರದಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್, ಒಂದು ಕಡೆ ಬಿಸಿಲು, ಗಾಳಿ, ಮಳೆ, ಚಳಿ ಯಾವುದೂ ಲೆಕ್ಕಿಸದೆ ಅನ್ನದಾತರು ನಡೆಸ್ತಾ ಇರುವಂತಹ ಪ್ರತಿಭಟನೆ 8ನೇ ದಿನಕ್ಕೆ ಕಾಲಿಟ್ಟಿದೆ. ಮತ್ತೊಂದು ಕಡೆ ಸಭೆ ಸಮಾರಂಭಗಳಲ್ಲಿ, ವೇದಿಕೆಗಳಲ್ಲಿ ರೈತರು ದೇಶದ ಬೆನ್ನೆಲುಬು ಅಂತ ಬೊಬ್ಬೆ ಹೊಡೆಯುವಂತ ರಾಜಕಾರಣಿಗಳು, ಸರ್ಕಾರ 8 ದಿವಸ ಆದ್ರೂ ಕೂಡ ಅವರಿಗೆ ಬೆಂಬಲ ಬೆಲೆಯನ್ನ ಕೊಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಓವರ್ ಟು ಯು ಮೇಡಮ್. ಎಸ್ ಪ್ರಭು, ನಾವು ನೀವ್ ಹೇಳ್ತಾ ಇದ್ರಿ ನಾಳೆ ಹೆದ್ದಾರಿ ಎಲ್ಲ ಬಂದ್ ಮಾಡ್ತಾರೆ ಅಂತ. ನಾಳೆಯ ಹೆದ್ದಾರಿ ಬಂದ್ ಯಾವ ರೀತಿ ಇರಲಿದೆ ಅನ್ನೋದು ಇವತ್ತು ಸಂಜೆ 7 ಗಂಟೆಗೆ ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ಸಂಜೆ 7 ಗಂಟೆಯ ಒಳಗಡೆ ಸರ್ಕಾರ ತಮ್ಮ ನಿರ್ಧಾರ ಪ್ರಕಟಿಸಬೇಕು ಅಂತ ಹೋರಾಟಗಾರರು ಗಡುವು ಕೊಟ್ಟಿದ್ದಾರೆ. ಆದ್ರೆ ಅದಕ್ಕಿಂತ ಮುಂಚೆ ನಾನು ಗುರ್ಲಾಪುರದಲ್ಲಿಲ್ಲ, ಬದಲಾಗಿ ನಾಗರಮುನೋಳಿ ಅನ್ನೋ ಗ್ರಾಮದಲ್ಲಿ ಇದ್ದೀನಿ. ಇಲ್ಲಿ ರಾಜ್ಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡ್ತಾ ಇರುವಂತಹ ದೃಶ್ಯಗಳಿವು. ಇವರೆಲ್ಲರೂ ಕೂಡ ಪ್ರತಿಭಟನಾಕಾರರು ಗುರ್ಲಾಪುರಕ್ಕೆ ತೆರಳಿದ್ದಾರೆ. ಈ ಮಧ್ಯೆ ನಾಗರಮುನ್ನೋಳಿಯಲ್ಲಿ ಈಗ ಹೆದ್ದಾರಿಯನ್ನ ತಡೆದಿದ್ದಾರೆ, ಲಾರಿಗಳನ್ನ ನಿಲ್ಲಿಸಿದ್ದಾರೆ. ಆ ಕಡೆ ನೋಡಬೇಕು, ಅಲ್ಲಿ ಈಗಾಗಲೇ ಕಬ್ಬು ಕಟಾವು ಆಗಿದೆ, ಕಾಯ್ತಾ ಇದೆ ಯಾವಾಗ ಕಾರ್ಖಾನೆಗಳಿಗೆ ಹೋಗಬೇಕು ಅಂತ. ಮತ್ತೊಂದು ಕಡೆ ಕಾರ್ಖಾನೆಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಎಲ್ಲಿಯವರೆಗೆ ನಮಗೆ ಸರಿಯಾದ ಬೆಂಬಲ ಬೆಲೆ ದೊರಕೋದಿಲ್ವೋ ಅಲ್ಲಿಯವರೆಗೆ ನಾವು ಕಾರ್ಖಾನೆಗಳನ್ನು ಕೂಡ ಅವುಗಳು ಕಾರ್ಯನಿರ್ವಹಿಸೋದಕ್ಕೆ ಬಿಡೋದಿಲ್ಲ ಅಂತ ರೈತರು ಈಗಾಗಲೇ ಎಲ್ಲಾ ಕಾರ್ಖಾನೆಗಳನ್ನ ಬಂದ್ ಮಾಡಿದ್ದಾರೆ. ಈ ಮಧ್ಯೆ ನಾಗರಮುನ್ನೋಳಿಯಲ್ಲಿ ನಾನು ಇದ್ದೀನಿ. ಇಲ್ಲಿ ನೋಡಬಹುದು ಬಹಳಷ್ಟು ಜನ ರೈತರು ಈಗಾಗಲೇ ರಸ್ತೆ ತಡೆ ನಡೆಸಿದ್ದಾರೆ. ರಸ್ತೆ ಮಧ್ಯೆಯಲ್ಲಿ ಕುಳಿತುಕೊಂಡು ತಮ್ಮ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ಮೇಡಮ್, ನಾನು ಶಿವಾನಂದ್ ಅಂತ ಜೈನಾಪುರದಿಂದ. ನಾವು ರೈತರ ಮಕ್ಕಳು, ರೈತರು, ನಾವು ರೈತರನ್ನೇ. ಈಗ 7 ದಿನದಿಂದ ಸ್ಟ್ರೈಕ್ ನಡೀತಾ ಇದೆ. ಯಾರು ಅದೇ 7 ದಿನದಿಂದ 8ನೇ ದಿನ ಕಾಲಿಟ್ಟಿದೆ. ನಾವೀಗೆಲ್ಲ ಅಲ್ಲಿಂದ ಏನ್ ಬೇಕು ಆಹಾರ ಎಲ್ಲ ರೈತರಿಗೆ ತಗೊಂಡು ಹೋಗ್ತೀವಿ. ಯಾರು ಕೊಟ್ಟಿಲ್ಲ ನಮಗೆ. ನಾವು ರೈತರೇ ಎಲ್ಲ ತಗೊಂಡು ಏನೇನಿದೆ ನಮ್ಮ ಮನೆಯಿಂದ ಎಲ್ಲ ತಗೊಂಡು ಹೋಗ್ತಾ ಇದೀವಿ. ಇಲ್ಲಿವರೆಗೂ ಯಾರು ರಾಜಕಾರಣಿಗಳು ಬಂದಿಲ್ಲ, ಯಾರು ಫ್ಯಾಕ್ಟ್ರಿ ಇದೆ ಫ್ಯಾಕ್ಟ್ರಿ ಓನರ್ಸು ಬಂದಿಲ್ಲ, ಏನಿಲ್ಲ. 3,500 ಕೊಡಬೇಕು. ಇಲ್ಲಾಂದ್ರೆ ನೀವು ಈಗ ಹೇಳಿದ ಹಾಗೆ ನಾಳೆ ಹೆದ್ದಾರಿ ಬಂದ್ ಆಗೇ ಆಗತ್ತೆ. ರೈತರ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ನೋಡಬಹುದು. ನಾವಿದೀವಿ ಅಂತ ಅವ್ರಿದ್ದಾರೆ ಅಂತ ನಾವಿಲ್ಲ. ನಮ್ಗೆ ಬೇಕಾಗಿರೋದು ಈಗ ನ್ಯಾಯ. 2,500 ಅಷ್ಟೇ. ಹೌದು ಮೇಡಮ್. ಅದು 10,000 ರಟ್ಟಿ ತಂದು ಜೈನಾಪುರದಿಂದ 10,000 ರಟ್ಟಿ ಕೊಡ್ತದಾರೆ ಹೋರಾಟಗಾರಿಗಾಗಿ. ನಮ್ಮ ಜೈನಾಪುರ ಊರಿಂದ ಹೋರಾಟ ಮಾಡ್ತಿರಂತ ಗುರ್ಲಾಪುರ ಕ್ರಾಸ್ದವರಿಗೆ 10,000 ರಟ್ಟಿಯನ್ನು ದೇಣಿಗೆಯನ್ನು ಕೊಡ್ತಾ ಇದ್ದೇವೆ ಜೈನಾಪುರ ರೈತರ ಸಂಘದಿಂದ. ಜೈ ಜವಾನ್ ಜೈ ಕಿಸಾನ್. ಈಗ 7 ದಿವಸ ಆತ್ರಿ ಸ್ಟ್ರೈಕ್ ನಡೆದೈತಿ ಗುರ್ಲಾಪುರದಾಗ್ರಿ. ಇವತ್ತು 7ನೇ ದಿನ. ಎಲ್ಲಿವರೆಗೆ ಯಾವ ರಾಜಕಾರಣಿನೂ ಬಂದಿಲ್ರಿ, ಯಾವ ಫ್ಯಾಕ್ಟ್ರಿ ಮಾಲಕನೂ ಬಂದಿಲ್ರಿ. ನಿನ್ನೆ ಕರೆ ಕೊಟ್ಟಿದ್ದು ರಾಜ್ಯ ಹೆದ್ದಾರಿ ಬಂದ್ ಮಾಡ್ತಾರಂತ ಚಿನ್ನಪ್ಪಣ್ಣ ಪೂಜಾರಿ ಅವ್ರಿ, ಗುರುಜಿ ಅವ್ರ ಎಲ್ಲಾರು ಕರೆ ಕೊಟ್ಟಿರ್ರಿ. ಆದ್ರೂ ಇನ್ನ ತನಕ ಯಾವ್ದ ರಾಜಕಾರಣಿ ಬಂದಿಲ್ರಿ, ಯಾವ ಫ್ಯಾಕ್ಟ್ರಿ ಮಾಲಕ್ ಬಂದಿಲ್ರಿ. ನಮ್ಮ ರಾಜ್ಯದಾಗಿರುವಂತ ಕಬ್ಬ ಬೇರೆ ರಾಜ್ಯಕ್ಕ ಸಾಗಾಟ ಆಗ್ತಾ ಇದೆ. ಅಂತ ಗಾಡಿಗಳು ನಾವು ತಡೆ ಹಿಡ್ದೇವ್ರಿ. ಈ ನಮ್ಮ ರಾಜ್ಯದಲ್ಲಿರುವಂತ ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರು ಏನ್ ಮಾಡಕತ್ತಾರ್ರಿ? ಅವ್ರು
ಇಲ್ಲಿ ನಾವ ಕಬ್ಬು ಒಂದ್ ಟನ್ ಕಬ್ಬು ಬೆಳೆಗಿ ಎಷ್ಟು ಅವ್ರ ಲಾಭ ತಿಂತಾರ. ಇವತ್ತೊಬ್ಬ ರೈತ ಎಷ್ಟು ಕಷ್ಟ ಪಡತಾನ ಅನ್ನೋದು ಅವ್ರಿಗೆ ಗೊತ್ತಿಲ್ರಿ. ಎಷ್ಟು ಕಷ್ಟ ಪಟ್ಟು ಒಂದು ಟನ್ ಕಬ್ಬು ಬೆಳಿಬೇಕಾದ್ರೆ ಏನು ಕಷ್ಟ ಗೊತ್ತಿಲ್ರಿ. ಆ ರಾಜಕಾರಣಿ ಗೊತ್ತಿಲ್ರಿ, ಆ ಫ್ಯಾಕ್ಟ್ರಿ ಮಾಲಕ ಗೊತ್ತಿಲ್ರಿ. ಏನ್ ಮಾಡಕತ್ತಾರ ರಾಜಕಾರಣಿ ಫ್ಯಾಕ್ಟ್ರಿ ಮಾಲಕರು ಕೂತ್ ಮಜಾ ಮಾಡತ್ತಾರ. ಅವ್ರ ರೈತರ ಕಷ್ಟ ಯಾರು ನೋಡೋನಿಲ್ಲ. ಎಲ್ಲ ರಾಜಕಾರಣಿಗಳು ಹೆಸರಿ ಮಜಾ ಮಾಡತ್ತಾರ. ಯಾರು ಒಬ್ರು ರಾಜಕಾರಣ ಬರಲ್ರಿ, ಯಾರು MLA ಬರಲ್ರಿ. ಸಂಜೆ ಒಳಗ ಟೈಮ್ ಕೊಟ್ಟಾರ. ಸಂಜೆ ಒಳಗಡೆ ನಿರ್ಧಾರ ಪ್ರಕಟಿಸದೇ ಇದ್ರೆ ಏನ್ ಮಾಡ್ತೀರಿ? ರೈತರ ಹೋರಾಟಕ್ಕೆ ನೋಡಿ, ನಾನು ಈ ಮೀಡಿಯಾ ಮುಖಾಂತರ ತಮ್ಮ ಎಲ್ಲಾ ರೈತರಿಗೆ ತಿಳಿಸುವುದೇನೆಂದ್ರೆ, ಗುರ್ಲಾಪುರ ಕ್ರಾಸದಲ್ಲಿ 7 ದಿನ ಸತ್ಯಾಗ್ರಹ ಮುಗಿದು 8ನೇ ದಿನಕ್ಕೆ ಕಾಲಿಟ್ಟಿದೆ. ನಾವು ಈಗಾಗಲೇ ಎಲ್ಲ ನಾಗರಮುನ್ನೋಳಿ ಸರ್ಕಲ್ ಹಿಡ್ಕೊಂಡು ಜೈನಾಪುರ ಎಲ್ಲ ರೈತರು ಇವತ್ತು ಗುರ್ಲಾಪುರ ಕ್ರಾಸಕ್ಕೆ ನಾವು ರೈತರ ಸಲುವಾಗಿ ನಾವು ಸ್ಟ್ರೈಕ್ ಮಾಡಲು ಹೊಂಟಿರುತ್ತೇವೆ. ಅನ್ನದಾನವನ್ನು ತೆಗೆದುಕೊಂಡು ಹೊಂಟಿರುತ್ತೇವೆ. ನಾನು ಈಗಾಗಲೇ ಎಲ್ಲ ರಾಜಕಾರಣದವರಾಗಲಿ, ಸರ್ಕಾರಕ್ಕಾಗಲಿ ಮತ್ತು ಎಲ್ಲ ಮುಖಂಡರಿಗಾಗಲಿ ಈ ಮೀಡಿಯಾ ಮುಖಾಂತರ ತಿಳಿಸುವುದೇನೆಂದರೆ, ನೋಡಿ ಇವತ್ತು 7 ಗಂಟೆ ಒಳಗೆ ನಿರ್ಧಾರ ಪ್ರಕಟಣೆ ಆಗದಿದ್ದರೆ ನಾವು ನಾಳೆ 10ರಿಗೆ ಸ್ಟೋಲ್ ನಾಕಾದಲ್ಲಿ NH4 ಹೈವೇಯನ್ನು 10 ಲಕ್ಷ ಜನ ಕೂಡಿ ರೋಡ್ ಅನ್ನು ಬಂದ್ ಮಾಡಲಾಗುವುದು ಅಂತ ಈ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಹಲೋ, ಇದು ರೈತರ ಹೋರಾಟ ನಿಲ್ಲುವುದಿಲ್ಲ. ಯಾಕೆಂದ್ರೆ ನಾಳೆ ನ್ಯಾಷನಲ್ ಹೈವೇಯನ್ನು ಬಂದ್ ಮಾಡಲಾಗುತ್ತದೆ. ಯಾಕಂದ್ರೆ ಇದು 8ನೇ ದಿನದ ಪ್ರಾರಂಭ ಮಾಡಿದ